ಏನೋ ಕಾರಣಾಂತರಗಳಿಂದ ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ನಡೀತು. ಅದಕ್ಕಾಗಿ ನಾನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತೀನಿ. ನಮ್ಮ ಮನೆತನದ ಸಂಪ್ರದಾಯದ ಪ್ರಕಾರ ಹೊಸದಾಗಿ ಬಂದ ಸೊಸೆಗೆ ನಮ್ಮ ಮನೆತನದ ಹಿರಿಯರು ಏನಾದರೂ ಒಂದು ವಿಶೇಷವಾದ ಉಡುಗೊರೆಯನ್ನು ಕೊಡೋದು ನಮ್ಮ ಸಂಪ್ರದಾಯ. ಅದೇ ಪ್ರಕಾರ ನಮ್ಮ ಮನೆಗೆ ಸೊಸೆಯಾಗಿ ಬಂದಿರೋ ದೀಪಾಗೆ ನನ್ನ ಹೆಸರಲ್ಲಿರೋ ಒಂದು ಕಂಪನಿ ಸೈನಿಂಗ್ ಅಥಾರಿಟಿನ ಅವಳ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಮಾವ, ನಾನು ಒಂದೆರಡು ಮಾತಾಡ್ಬೇಕು. ಮಾತಾಡಮ್ಮ. ದೊಡ್ಡ ಮನೆಯ ಗೌರವದ ಸಂಕೇತವಾಗಿದ್ದ ಬಾಲಕೃಷ್ಣನ್ ವಿಗ್ರಹ ಇಷ್ಟು ವರ್ಷ ನನ್ನ ಹತ್ರ ಇತ್ತು. ಇನ್ನು ಮುಂದೆ ಅದು ದೀಪನಿಗೆ ಸೇರುತ್ತೆ. ನಮ್ಮ ಸೌಂದರ್ಯ ಈ ಮನೆಗೋಸ್ಕರ ಚಿರುಗೋಸ್ಕರ ಮಗು ಮಾಡ್ಕೊಳ್ದೆ ಎಷ್ಟು ದೊಡ್ಡ ತ್ಯಾಗ ಮಾಡಿದಾಳು ಗೊತ್ತಾ? ಅದೇನು ಅಂತ ನನಗೆ ಗೊತ್ತಿಲ್ಲಮ್ಮ. ಆದರೆ ನೀನು ಅದನ್ನೇನಾದರೂ ತಗೊಂಡ್ರೆ ನೀನು ಎಲ್ಲರ ಮುಂದೆನೂ ಸ್ವಾರ್ಥಿ ಆಗ್ತೀಯ. ಅವಳಿಗೂ ಜವಾಬ್ದಾರಿ ಬರಲಿ ಅಂತ ಕೆಲವೊಂದು ಕಂಪ್ನಿ ಸೈನಿಂಗ್ ಅಥಾರಿಟಿನ ದೀಪಂಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಅದು ಅಲ್ಲದೆ ಇದನ್ನೆಲ್ಲ ಅರ್ಹತೆ ಇದ್ರೆ ಮಾತ್ರ ತಗೋಬೇಕು, ಸುಮ್ಮನೆ ತಗೋಬಾರ್ದು. ಇವತ್ತು ನಮ್ಮ ಮಾವ ಅವ್ರ ಕೈಯಾರೆ ಅದನ್ನ ದೀಪನಿಗೆ ಕೊಡ್ತಾರೆ. ನೋಡಮ್ಮ ದೀಪ, ನಮ್ಮನೆ ಸೊಸೆಯಾಗಿ ನೀನು ಎಲ್ಲ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿಭಾಯಿಸ್ತಿದೀಯ. ಅದೇ ರೀತಿ ಈಗ ನಾನು ಕೊಡ್ತಾ ಇರೋ ಕಂಪನಿ ಜವಾಬ್ದಾರಿನೂ ಅಷ್ಟೇ ಚೆನ್ನಾಗಿ ನಿಭಾಯಿಸ್ತೀಯ ಅನ್ನೋ ನಂಬಿಕೆ ನನಗಿದೆಯಮ್ಮ. ನಮ್ಮ ವಂಶ ಬೆಳಿಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದ ಸೌಂದರ್ಯ ಈ ಬಾಲಕೃಷ್ಣನ ವಿಗ್ರಹನ ನೀನೇ ಕೊಡೋಕೆ ಹೇಳಿದಾಳೆ. ನನ್ನ ಮುದ್ದಿನ ಸೊಸೆ ದೀಪಾಗೆ ನೀವೆಲ್ಲರೂ ಅಲ್ಲಿಂದನೇ ಚಪ್ಪಾಳೆ ತಟ್ಟೋ ಮೂಲಕ ಆಶೀರ್ವದಿಸಬೇಕು. ದೀಪಾ ತಗೋಮ್ಮ. ದೇವರು ಸರ್ ನೀವು, ದೇವರು ನೀನು ಅರ್ಥನೇ ಮಾಡ್ಕೊಳಕ್ಕಾಗಲ್ವಲ್ಲ? ಒಂದ್ಸರಿ ಬೈತ್ಯಾ, ಒಂದ್ಸರಿ ಹೊಗಳ್ತಿಲ್ಲ, ಕನ್ಫ್ಯೂಸ್ ಮಾಡ್ತೀಯಲ್ಲ. ಸರ್ ನಿಮ್ಮಂಥವರೇ ಇರಬೇಕು ಸರ್. ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ನಿಮ್ಮಂಥವರೇ ಇರಬೇಕು ಸರ್. ಕೂತ್ಕೋ ಬಾ. ಇಲ್ ಬೇಡ ಕೂತ್ಕೋ, ಮೇಲ್ ಕೂತ್ಕೋ. ಎಲ್ಲಿ ಸರ್? ಮೇಲ್ ಕೂತ್ಕೋಪ್ಪ. ಏನು ಕಾಣಿಸ್ತೇನೆ. ಎದೋಳು ಎಲ್ಲ ಕಾಣುತ್ತೆ. ಚೇರಮ್ಮ, ನಿನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಬೇಡ ಬಿಡಿ ಸರ್.
ನಾನಿದು ತಗೊಳ್ಳಲ್ಲ. ಹಲೋ, ಏನು ನಡೀತಿದೆ ಅಲ್ಲಿ? ಎಲ್ಲ ನಾವು ಅಂದ್ಕೊಂಡಂಗೆ ನಡೀತಿದೆ. ಕಬ್ಬಣ ಚೆನ್ನಾಗಿ ಕಾದಿದೆ. ಕಾದಿರೋ ಕಬ್ಬಣಕ್ಕೆ ಹೊಡೆಯೋದಕ್ಕೆ ಇದೇ ಸರಿಯಾದ ಟೈಮು. ಕರ್ಕೊಂಡು ಬನ್ನಿ. ಎಸ್. ಜೇರಮ್ಮ ಎದಳು, ಟೈಮ್ ಆಯ್ತು, ಎದಳು ಎದಳು ಜೇರಮ್ಮ. ಡ್ಯೂಟಿನಾ ಸರ್? ಡ್ಯೂಟಿ ಅಲ್ಲಪ್ಪ, ಸರ್ ಡ್ಯೂಟಿ ಅಲ್ಲ, ನಿಮ್ಮ ಮಗಳು ರಿಸೆಪ್ಷನ್ ತಾನೆ. ಬಾ, ಆ ಕಡೆ ಅಲ್ಲಪ್ಪ, ಈ ಕಡೆ ನೋಡು, ಈ ಕಡೆ ಈ ಕಡೆ. ಯಾಕಮ್ಮ ಬೇಡ ಅಂತಿದ್ಯಾ? ನಮ್ಮನೆ ಸೊಸೆಗೆ ನಾವೆಲ್ಲರೂ ಸೇರಿ ಪ್ರೀತಿಯಿಂದ ಕೊಡ್ತಾ ಇರೋ ಉಡುಗೊರೆ ಇದು. ಇದನ್ನು ಬೇಡ ಅನ್ಬೇಡಮ್ಮ. ನೀನು ಬೇಡ ಅಂದರೆ ನಮಗೆಲ್ಲ ಬೇಜಾರಾಗುತ್ತೆ. ಯಾರಿಗೆ ಬೇಜಾರಾದರೂ ಪರವಾಗಿಲ್ಲ, ನಾನು ಮಾತ್ರ ತಗೊಳ್ಳಲ್ಲ. ದಯವಿಟ್ಟು ಕ್ಷಮಿಸಿ. ಅಲ್ಲ, ಬೇಡ ಅಂತ ಹೇಳ್ತಿರೋದಕ್ಕೆ ಕಾರಣ ಏನು ಅಂತಾದರೂ ಹೇಳಮ್ಮ. ಕಾರಣ ಅಂತ ಏನೂ ಇಲ್ಲ, ನನಗೆ ಇಷ್ಟ ಇಲ್ಲ ಅಷ್ಟೇ. ದೀಪು ಮಗಳೇ, ದೊಡ್ಡವರು ಉಡುಗೊರೆ ಕೊಟ್ಟಾಗ ಬೇಡ ಅನ್ಬಾರ್ದಮ್ಮ. ತಗೋ. ಅಪ್ಪನ ಕಡೆಯಿಂದ ಸಿಗ್ತಿರೋ ಒಳ್ಳೆ ಅವಕಾಶನ ಬೇಡ ಅಂತಿದ್ಯಲ್ಲ ದೀಪ, ತಗೋ. ಇಲ್ಲ ಅಕ್ಕ, ಮಾವ ಏನು ಕೊಡ್ತಿದ್ದಾರೋ ಸೌಂದರ್ಯ ಮಾಡೋಣ ಕೊಡಬೇಕು ಅಂತ ಇರೋದಾಗಲಿ ನಂಗೆ ಯಾವುದು ಬೇಡ. ಏನಮ್ಮ ನೀನು? ನಿಮ್ಮ ಮಾವ ಅಷ್ಟು ಪ್ರೀತಿಯಿಂದ ಕೊಡ್ತಾ ಇರೋದನ್ನ ಬೇಡ ಅನ್ನೋದಲ್ಲದೆ ಅವರಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ನಿನ್ನ ಮನಸ್ಸಿಗೆ ಏನೂ ಸ್ವಲ್ಪ ಅನ್ನಿಸ್ತಾ ಇಲ್ವಾ? ಅವ್ರ ಮರ್ಯಾದೆ ತೆಗಿಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದೀಯ ಅನ್ನೋ. ಅಷ್ಟು ದೊಡ್ಡ ಬಿಸ್ನೆಸ್ ಮಾಡ್ತಾ ಇರೋ ಸೌಂದರ್ಯ ಕೂಡ ನಿಮ್ಮ ಮಾವನ ಮಾತು ಮೀರೋದಿಲ್ಲ. ನೀನು ನೆನ್ನೆ ಮನೆ ಬಂದವಳು, ಇಷ್ಟು ದುರಹಂಕಾರ ಮಾತಾಡ್ತಿದ್ಯಲ್ಲ. ಅಲ್ಲಮ್ಮ, ಇವತ್ತೇ ಈ ರೀತಿ ಮಾತಾಡೋ ನೀನು ನಾಳೆ ಗಂಡನ ಜೊತೆ ಸೇರಿ ಬೇರೆ ಮನೆ ಮಾಡೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಮನೆ ಹೊಡೆಯೋ ಕೆಲಸ ಮಾತ್ರ ಮಾಡಬೇಡ. ಕೆಲಸ ಮಾಡಿದಂತೆ
ಮೇಲೆ ಯಾವಾಗಲೂ ಮನೆ ಉಳಿಯೋ ಕೆಲಸ ಆಗುತ್ತಲ್ಲ ನನ್ನ ಮೇಲೆ ಯಾವತ್ತೂ ಮನೆ ಉಳಿಯೋ ಕೆಲಸ ಮಾಡಲ್ಲ ಒಂದು ಮಾಡ್ತಾರೆ ನನ್ನ ಮಗಳು ಯಾವತ್ತೂ ಮನೆ ಉಳಿಯೋ ಕೆಲಸ ಮಾಡಿಲ್ಲ. ಏನಾಗಿದೆ ವತ್ಸಲ ಮೇಡಮ್ ನಿಮ್ಗೊಂದು ಸಲ್ಯೂಟ್ ಮೇಡಮ್. ತುಂಬಾ ಒಳ್ಳೆಯವರು ವತ್ಸಲ ಮೇಡಮ್ ಅವರು. ಇವನು ನನ್ನನ್ನು ಮನೇಲಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಅಡುಗೆ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ, ಆಮೇಲೆ ನೋಡಕ್ಕೂ ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೌಂದರ್ಯ ಮೇಡಮ್, ಸೌಂದರ್ಯ ಮೇಡಮ್, ಸೌಂದರ್ಯ ಅಲ್ಲಿ ನಿಮ್ಗೊಂದು ಸಲ್ಯೂಟ್ ಮೇಡಮ್. ತುಂಬಾ ಒಳ್ಳೆಯವರು ಮೇಡಮ್ ನೀವು. ನಮ್ಮ ದೀಪುನ ಅವಳು ಹೆಂಗೆ ಹೇಳಿದ್ರು, ಒಪ್ಕೊಂಡು ಮನೆ ಸೊಸೆ ಮಾಡ್ಕೊಂಬಿಟ್ರಿ ಮೇಡಮ್. ತುಂಬಾ ಒಳ್ಳೆಯವರು ಮೇಡಮ್ ನೀವು. ಎಲ್ಲ ದೊಡ್ಡ ಕುಟುಂಬದವರು ನನ್ನ ಮಗಳನ್ನ ಒಪ್ಕೊಂಡಿರ್ಬೇಕಾದ್ರೆ ನೀನೇ ಮನೆ ಹೊಡಿತಾರೆ ಮನೆ ಹೊಡಿತಾರೆ ಅಂತ್ಯಾ? ಮಗಳ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಮಾವ ಅದೇನೋ ಪ್ರೀತಿಯಿಂದ ಕೊಡ್ತಾ ಇದ್ರೆ ಯಾಕೆ ಅವಳು ತಗೊಳ್ತಾ ಇಲ್ಲ? ತಗೋತಾನೆ ಪುಡಿಯ, ಅದ್ಯಾವ ದೊಡ್ಡ ವಿಷಯ. ನಾನು ಹೇಳ್ತೀನಿ ಬಿಡು ಮಗ. ದೀಪು ಇಸ್ಕೋ ಮಗ. ಇಲ್ಲ ಪೊಲೀಸಪ್ಪ, ನಂಗೆ ಬೇಡ. ನೋಡ್ದ್ಯಾ, ಇಷ್ಟೇ ನಿಮ್ಮ ಕತೆ. ಹೇಳೋದೊಂದು ಮಾಡೋದೊಂದು. ನಿನ್ನ ಮಗಳು ದಿಮಾಕಲ್ಲಿ ಮಾತಾಡ್ತಾ ಗಂಡನ ಮನೆಯವ್ರ ಮರ್ಯಾದೆ ಕಳೀತಾ ಇದ್ದಾಳೆ. ಅವಳ ಅಪ್ಪ ಆಗಿರೋ ನೀನು ಕುಡ್ಕೊಂಡು ಬಂದಿರೋ ನಮ್ಮಂತ VIP ಗಳ ಮರ್ಯಾದೆ ಕಳೀತಾ ಇದೆಯಾ? ಏನ್ ಮರ್ಯಾದೆ? ಬಿಡಿ ಅವ್ರ ಕುಡ್ದಿದ್ದಾರೆ ನಿಜ, ಹಂಗಂತ ಹಂಗೆ ಹೇಳ್ಕೊಂಡು ಹೋಗೋದ? ಹೋಗ್ತಾರ ಅವ್ರು, ಬಿಡಿ. ಬಿಡಿ ನನಗಾಗ್ಲಿ ಮನೆಯವ್ರಿಗಾಗ್ಲಿ ನಿಮ್ಮಿಂದ ಏನು ತೊಂದರೆ ಆಗದಿರೋ ಥರ ನಡ್ಕೊಳ್ಳಿ. ತುಂಬಾನೇ ಜಾಸ್ತಿ ಆಯ್ತು, ಸ್ವಲ್ಪ ಊಟ ಜಾಸ್ತಿ ಆಯ್ತವ, ಅದಕ್ಕೆ ನಡಿ. ಮದುವೆ ಬಹಳ ಸಖತ್ತಾಗಾಯ್ತು ಬಿಡು. ಊಟನೂ ಅಷ್ಟೇನೆ 5-6 ಸ್ವೀಟ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ದು. ನಿಮಿಷ ಇದು ನಾನು ಅಳಿಯಂದ್ರಿಗೆ ಗಿಫ್ಟೇ ಕೊಟ್ಟಿಲ್ಲಲ್ಲಪ್ಪ. ಚೈನೇಲಿ ಒತ್ತಲ 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 ಚೈಲೇ ಚೈಲ ಇದೇ ಕೊಡೆ ಹೋಗಿ ಹೋಗ್ಬಿಡ್ತೇನೆ. ನೋಡಮ್ಮ, ಅಮ್ಮನ
ಹೋಗೋ ವಾಚಾಗ ಹೋಗ್ಬಿಡ್ತೀನಿ ಸಾಹೇಬ್ರೆ ನಮ್ಮ ತಾತಂದು ವಾಚ್ರೇ ನಾನು ಕೊಟ್ಟು ಬರ್ತೀನಿ ನಮ್ಮಪ್ಪ ಕೊಟ್ಟಿದ್ದಿ ನನಗೆ ಕೊಟ್ಟು ಬರ್ತೀನಿ ಯಾರೋ ನೀನು ಇನ್ನು ನಿಮ್ಮ ಅಪ್ಪನ ಕರ್ಕೊಂಡು ಹೊರಟಿಲ್ವಾ? ಇಲ್ಲಿ ಇನ್ನು ಯಾರ ಮನೆ ತೆಗಿಬೇಕು ಅಂತ ಇದ್ದೀರಾ? ಹಲೋ ಮೇಡಮ್, ನಾವು ಮರ್ಯಾದೆ ತೆಗೋ ಅಂಶ ನಮ್ದಲ್ಲ, ಏನ್ರ ಮರ್ಯಾದೆ ಕೊಡೋ ಅಂಶ ನಮ್ದು. ಹೌದು ಹೌದು, ಕೊಟ್ಟಿದ್ರಲ್ಲ ಮಗಳು ಮತ್ತೆ ನೀವು ಸೇರಿ ಚೆನ್ನಾಗಿರೋ ಗಿಫ್ಟನ್ನ. ಆ ಗಿಫ್ಟ್ ಏನು ವಾಚ್ ಕೊಡೋನಿದೆ. ನಮ್ಮ ತಾತ ನಮ್ಮ ಅಪ್ಪನ ಕೊಟ್ಟಿದ್ದು, ನಮ್ಮಪ್ಪ ನನಗೆ ಕೊಟ್ಟಿರೋ ವಾಚ್ ಅವ್ರಿಗೆ ಕೊಡಬೇಕು ಅಂತ ಇದ್ದೀನಿ. ಇದೇ ವಾಚ್ ಪಿಚ್ಚಪ್ಪಾಲೆ ಕೊಡಿ, ನಾನೇ ಕೊಡ್ತೀನಿ. ಕೊಡ್ತೀರಾ? ಕೊಡ್ರಿ. ಗ್ಯಾರಂಟಿ ಕೊಡಬೇಕು. ಕೊಡಿ ಒಳ್ಳೆ ಸೋತಿದ್ದೀರಾ ಸುಮ್ಮನೆ. ಸರಿ ನಡೆಯೋ ನೀನು. ರಾಜಶೇಖರ್ ಅವರೇ, ನಿಮ್ಮಂತ ದೊಡ್ಡ ಮನೆತನದವರು ಇಂಥ ಸಣ್ಣ ಮನಸ್ಥಿತಿ ಇರೋರು ಮನೆ ಮಗಳನ್ನ ಸೊಸೆ ಮಾಡ್ಕೊಳ್ಳೋದಕ್ಕೆ ಅದು ಹೇಗೆ ಒಪ್ಕೊಂಡ್ರು ನನಗೆ ಗೊತ್ತಿಲ್ಲಪ್ಪ. ನೋಡಿ, ನಮ್ಮನೆ ವಿಷಯ ಇದು. ಏನಾದರೂ ತೊಂದರೆ ಇದ್ರೆ ನಾವು ಬಗೆಹರಿಸ್ಕೋತೀವಿ, ನೀವು ಇದ್ರ ಬಗ್ಗೆ ಮಾತಾಡೋದು ಬೇಡ. ಏನಪ್ಪ, ನಿನ್ನ ಹೆಂಡತಿ ನಿಮ್ಮ ಮನೆಯವ್ರ ಮರ್ಯಾದನೆಲ್ಲ ಕಳೀತಿದ್ದಾಗ ಸುಮ್ಮನೆ ಇದ್ದವನು ಈಗ ನನ್ನ ಹತ್ರ ಮಾತಾಡ್ತಾ ಇದೀಯಾ? ನೋಡು, ಆ ಹುಡುಗಿ ನಿಮ್ಮ ಮನೆತನಕ್ಕೆ ಸೂಟ್ ಆಗಲ್ಲ. ಈಗೆಲ್ಲ ನಡೆಯುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಈ ಫಂಕ್ಷನ್ಗೆ ಬರ್ತಾ ಇರಲಿಲ್ಲ. ಫಂಕ್ಷನ್ ಮುಗೀತು ಅಂದ್ಕೊಳ್ಳಿ. ನಾನು ಅನ್ಕೊಂಡ ಹಾಗೆ ಇವಳು ಈ ವಿಗ್ರಹನ ತಗೊಳ್ದೆ ಎಲ್ಲರ ದೃಷ್ಟಿಲೂ ಈ ಮನೆಗೆ ತಕ್ಕನಾದ ಸೊಸೆ ಅಲ್ಲ ಅಂತ ಪ್ರೂವ್ ಮಾಡಿಬಿಟ್ಲು. ಕೊನೆಗೂ ನಾನೇ ಗೆದ್ದೆ. ಏಯ್ ನಡಿಯೇ. ಎಲ್ರ ಮುಂದೆ ಜೈರಾಮ್ ಮನೆ ಮರ್ಯಾದೆ ಹೋಗಬೇಕು ಅಂತ ಅನ್ಕೊಂಡಿದ್ವಿ. ಹಾಗೆ ಆಗ್ತಿದೆ. SI ನಾಗರಾಜ್ ಸರಿಯಾಗಿ ಪ್ಲಾನ್ ಮಾಡಿದ್ದಾರೆ. ದೀಪಂಗೆ ನಾನು ಸರ್ಪ್ರೈಸ್ ಆಗಿ ಕೊಡ್ತಿರೋ ಸೈನಿಂಗ್ ಅಥಾರಿಟಿನ ಚಿರು ಮುಂದೆ ಅವಳು ತಗೋತಾಳಲ್ವಾ? ಖಂಡಿತ ತಗೋತಾಳೆ ಅಪ್ಪ. ನಿಮ್ಮ ಜೊತೆ ನಾನು ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ನಿಮಗೆ ಬೇಜಾರಾಗದಿರೋ ಥರ ನೋಡ್ಕೋತೀನಿ. ಯಾವುದೇ ಕಾರಣಕ್ಕೂ ನಂಗೆ ನೋವಾಗೋ ಥರ ನಡ್ಕೊಳ್ಳಲ್ಲ ಅಂತ ಮಾತು ಕೊಟ್ಟಿದ್ರಲ್ಲ, ಕೊಟ್ಟು ಮಾತನ್ನು ಚೆನ್ನಾಗಿ ಉಳಿಸ್ಕೊಂಡ್ರು. ನಿಮ್ಮ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ.
ಅದೇನು ಅಂತ ನನಗೆ ಗೊತ್ತಿಲ್ಲಮ್ಮ. ಆದ್ರೆ ನೀನು ಅದನ್ನೇನಾದ್ರೂ ತಗೊಂಡ್ರೆ ನೀನ್ ಎಲ್ರ ಮುಂದೆನೂ ಸ್ವಾರ್ಥಿ ಆಗ್ತೀಯ. ನೀವು ಈ ಮನೆಗೆ ಬಂದಾಗ್ಲಿಂದನೂ ಏನಾದರೂ ಒಂದು ಎಡವಟ್ಟು ಮಾಡ್ತಾನೆ ಇದ್ದೀರಾ. ಅವಳಿಗೂ ಜವಾಬ್ದಾರಿ ಬರಲಿ ಅಂತ ಕೆಲವೊಂದು ಕಂಪ್ನಿ ಸೈನಿಂಗ್ ಅಥಾರಿಟಿನ ದೀಪಂಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಆವಾಗ್ಲಿಂದ ನಾನು ನೋಡ್ತಿದ್ದೀನಿ ಅಲ್ಲೇ ನಿಂತ್ಕೊಂಡು ಪುಂಗಿ ಊತವನೆ. ಮನೆ ಒಡೆಯೋ ಕೆಲಸ ಮಾತ್ರ ಮಾಡಬೇಡ. ಯಾವ ಕೆಲಸ ಮಾಡಿದ್ದಾರೆ